ಮುಂದಿನ ಸುದ್ದಿಗೆ ಹೋಗೋಣ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿ ಭಾರಿ ಚರ್ಚೆ ಸೃಷ್ಟಿ ಮಾಡಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಈಗ ಸಂಘ ಸಂಸ್ಥೆ ವಿರುದ್ಧ ಸಮರ ಸಾರಿದ್ದಾರೆ. ಕೆಲ ದಿನಗಳ ಹಿಂದೆ ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ನಾನು ಗೃಹ ಸಚಿವನಾಗಿರೋವರೆಗೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದ. ನಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರೀ ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ. ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಒಂದು ಚಿಕ್ಕ ರಸ್ತೆನಲ್ಲೂ ಕೂಡ ಗಣೇಶವನ್ನ ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ಬುಧವಾರ ಕೇಳ್ತೀರಾ? ಬುಧವಾರ ಆಗೋದಿಲ್ಲ ನಮ್ಗೆ ಕೊಡ್ಲಿಕ್ಕೆ, ಯಾಕಂದ್ರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ? ನಮಗೆ ಅದೇ ಟೈಮ್ ಬೇಕು, ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು? ಯಾರೇ ಪಥಚಲನ ಮಾಡಲಿ, ಭಾರತ ಸರ್ಕಾರದಲ್ಲಿ ಪಥಚಲನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಅದು ನೋಂದಾಯಿತ ಸಂಸ್ಥೆ ಆಗಿರಬೇಕು. ಏನಾದರೂ ಆ ಪಥಚಲನಲ್ಲಿ ಏನಾದರೂ ಅವಘಡ ಆದರೆ ಅದರ ಹೊಣೆ ಹೊರಬೇಕು. ಆ ರೀತಿಯಾದಂಥ ಒಂದು ಬರವಣಿಗೆ ಕೊಟ್ಟರೆ ನಾವು ಬರವಣಿಗೆ ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ, ನಿರಾಕರಿಸ್ತೇವೆ. ಹೀಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು. ಅವರ ಮಾತಿಗೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ, ಸಿಡಿದೆದ್ದಿದೆ. ಗೃಹ ಇಲಾಖೆ ಬಗ್ಗೆ ಪ್ರಿಯಾಂಕ ಖರ್ಗೆ ಸರಿಯಾದ ಜ್ಞಾನನೇ ಇಲ್ಲ. ಇಂತಹ ಸಾವಿರಾರು ಜನರನ್ನ RSS ಸಂಘಟನೆ ನೋಡಿದೆ ಅಂತ ವಿಪಕ್ಷ ನಾಯಕ ಅಶೋಕ ಕಿಡಿಕಾರಿದ್ದಾರೆ. RSS ಟೀಕಿಸೋದೇ ಇವರಿಗೆ ಮಹಾನ್ ಕಾರ್ಯ ಆಗ್ಬಿಟ್ಟಿದೆ ಅಂತ ಪರಿಷತ್ ಸದಸ್ಯ ರವಿಕುಮಾರ್ ಮುದಲಿಸಿದ್ದಾರೆ. ಅವರು ಆ ಇಲಾಖೆ ಬಗ್ಗೆ ಜ್ಞಾನ ಇಟ್ಕೊಂಡು ಇಲಾಖೆ ಬಗ್ಗೆ ಮಾತಾಡಲಿ. ಅವ್ರಿಗೆ ಇಲಾಖೆಗೆ ಬಗ್ಗೆ ಏನೂ ಗೊತ್ತಿಲ್ಲ. RDPR ಇದ್ರು ಎಂದನ ಒಂದಿನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಅವರು ಡೈವರ್ಟ್ ಮಾಡೋಕ್ಕಷ್ಟೇ. RSS ಹೇಳ್ತಾರೆ ಡೈವರ್ಟ್ ಆಗ್ತದೆ ಅಂತ. ಅದಕ್ಕೆ ನಾನು ಅದನ್ನು ಡೈವರ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇಂಥ ಸಾವಿರಾರು ಜನ RSS ನೋಡೋದು, 150 ದೇಶದಲ್ಲಿದೆ RSS. ಇವ್ಯಾವುದೋ ಪುಡಿ ಪುಕರೆಗಳು. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಬಹಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. RSS ನೋಂದಣಿ ಜಟಾಪಟಿ ಮಧ್ಯೆ ಇವತ್ತಿನಿಂದ ಬೆಳಗಾವಿಯಲ್ಲಿ RSS ರಾಷ್ಟ್ರೀಯ ಬೈಠಕ್ ಆರಂಭ ಆಗಿದೆ. RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನಿಂದ ಜುಲೈ 14ರವರೆಗೆ ಕಾರ್ಯಕ್ರಮ ನಡೀತಾ ಇದ್ದು ಭಾರೀ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವಂತಹ ದೇಣಿಗೆ ಲೂಟಿ ಪ್ರಕರಣ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನ ಮೂಡಿಸಿತ್ತು. ಇದು ರಾಮ ಜನ್ಮಭೂಮಿ ಹೋರಾಟಗಾರರು ಮಾತ್ರವಲ್ಲದೆ UP ಸರ್ಕಾರ ಹಾಗೂ ಬಿಜೆಪಿ ನಾಯಕರಿಗೂ ಮುಜುಗರ ತಂದಿಟ್ಟಿತ್ತು. ಹೀಗಾಗಿ ಹಗರಣ ಬಯಲಾದ ಬಳಿಕ ಇಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮೊದಲ ಬಾರಿಗೆ ಸಭೆ ನಡೆಸಿ ಹಲವು ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ. ಟ್ರಸ್ಟ್ ಮುಖ್ಯಸ್ಥ ಮಹಂತ್ ನೃತ್ಯ ಗೋಪಾಲ್ ದಾಸ್ ನೇತೃತ್ವದಲ್ಲಿ ಮಹತ್ವದ ಸಭೆ ಆಯಿತು ಇವತ್ತು. ಈ ವೇಳೆ ನಡೆದಿರುವಂತಹ ಘಟನೆ ಬಗ್ಗೆ ಸಭೆಯಲ್ಲಿ ಭಾರೀ ಖಂಡನೆ, ವಿಷಾದ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ಸಲ್ಲಿಸಿದಂತಹ ರಾಜೀನಾಮೆ ಏನಿತ್ತು, ಆ ರಾಜೀನಾಮೆ ಅಂಗೀಕಾರ ಆಗಿದೆ. ಆ ಸ್ಥಾನಕ್ಕೆ ಹೊಸಬರನ್ನ ನೇಮಕ ಮಾಡೋಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಟ್ರಸ್ಟ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣನ್ ಮೋಹನ್ ಅವರನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಟ್ರಸ್ಟ್ನ ಸಭೆಯಲ್ಲಿ ಏನೇನಾಯಿತು? ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಗಳ ಅಂಗೀಕಾರ, 2-3 ಮೆಜಾರಿಟಿ ಮೇಲೆ ಚಂಪತ್ ರಾಯ್ ಅಂಗೀಕಾರ ಮಾಡಲಾಯಿತು ರಾಜೀನಾಮೆಯನ್ನ. ಟ್ರಸ್ಟ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ನೇಮಕಗೊಂಡಿದ್ದಾರೆ. ಈಗ 3/2 ಮೆಜಾರಿಟಿ ಮೇಲೆ ಅವರನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಕೃಷ್ಣ ಮೋಹನ್ ನೇಮಕವಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ. ಟ್ರಸ್ಟ್ಗೆ ಅಗತ್ಯ ಕಾರ್ಯಗಳನ್ನ ಮೇಲ್ವಿಚಾರಣೆ ಮಾಡೋಕೆ ಹೊಣೆಗಾರಿಕೆಯನ್ನು ಅವರಿಗೆ ಕೊಡಲಾಗಿದೆ. SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಗತ್ಯವಿರುವ ಎಲ್ಲ ಸಹಕಾರ ನೀಡೋಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಈಗ